ಏನು ಅನ್ನೋದು ಈಗಾಗಲೇ ಸಾಕಷ್ಟು ಕಾರ್ಯಕ್ರಮ ಮತ್ತು ಕಾರ್ಯಾಗಾರಗಳನ್ನ ನಾವು ನೋಡಿದ್ದೀವಿ. ಆದ್ರೂ ಕೂಡ SIR ಅನ್ನ ಮಾಡ್ತಕ್ಕಂಥ ಪ್ರಕ್ರಿಯೆಯಲ್ಲಿ ಯಾವುದಾದ್ರೂ ತಡೆ ಇದೆಯಾ ಅಂದ್ರೆ ಖಂಡಿತವಾಗ್ಲೂ ಕೂಡ ಸಂಘ ಪರಿವಾರದ ಅಜೆಂಡಾವನ್ನ ಸಂಪೂರ್ಣವಾಗಿ ಇಂಪ್ಲಿಮೆಂಟ್ ಮಾಡ್ತಕ್ಕಂಥ ಎಲ್ಲ ವ್ಯವಸ್ಥೆಗಳು ಕೈ ಹಾಕಿದ್ದಾರೆ. ಈ ಚುನಾವಣಾ ಆಯೋಗದ ಕರ್ತವ್ಯ ಏನಪ್ಪಾ ಅಂತ ಹೇಳಿದ್ರೆ, ಈ ದೇಶದಲ್ಲಿ ಹುಟ್ಟಿರುವಂತಹ ಪ್ರತಿಯೊಬ್ಬ ವ್ಯಕ್ತಿ ಕೂಡ ಮತದಾನದಿಂದ ವಂಚಿತರಾಗಬಾರ್ದು ಮತ್ತು ಅವನಿಗೆ ಬೇಕಾದಂತ ನಾಯಕನನ್ನ ಆಯ್ಕೆ ಮಾಡ್ತಕ್ಕಂತ ಅಧಿಕಾರ ಪ್ರತಿಯೊಬ್ಬ ಪ್ರಜೆಗೂ ಈ ದೇಶದಲ್ಲಿ ಇರಬೇಕಾಗಿತ್ತು. ಮನಸ್ಥಿತಿ ಇರ್ತಕ್ಕಂತ ಸಂಘ ಪರಿವಾರದ ಮನಸ್ಥಿತಿ ಇರ್ತಕ್ಕಂತ ಈಗಾಗಲೇ ನಾಗಪುರದ ಶಾಖೆಯಿಂದ ಬಂದಿರತಕ್ಕಂತ ಅಧಿಕಾರಿಗಳು ಮತ್ತು ರಾಜಕಾರಣಿಗಳು ಬಿಜೆಪಿ ಸರ್ಕಾರ ಇವತ್ತು 500 ಚಿಲ್ಲರೆ ಇದ್ದುದನ್ನ 800 ಚಿಲ್ಲರೆ ಎಂಪಿಗೆ ಏರಿಸಿದರೆ, ಅದೇ ರೀತಿ ಮತದಾರರನ್ನ ಕಡಿಮೆ ಮಾಡ್ತಾ ಇದೆ. ಈಗಾಗಲೇ ವೆಸ್ಟ್ ಬೆಂಗಾಲದಲ್ಲಿ ಮೊದಲು 90 ಲಕ್ಷ ಇದ್ದಿದ್ದು ನಂತರ 30 ಲಕ್ಷ ಜನರು ಇವತ್ತು ಮತದಾನದಿಂದ ವಂಚಿತರಾಗಿದ್ದಾರೆ. ಮತದಾನದಿಂದ ವಂಚಿತರಾದಂತವರು ಸುಪ್ರೀಂ ಕೋರ್ಟ್ಗೆ ಹೋದ್ರೆ ಸುಪ್ರೀಂ ಕೋರ್ಟ್ ಹೇಳುತ್ತೆ ಮುಂದಿನ ಸತಿ ನೀವು ಮತ ಹಾಕಿ ಅಂತೇಳಿ. ಹಾಗಾದ್ರೆ ಈ ಸತಿ ಯಾರು ಆಯ್ಕೆ ಆಗ್ಬೇಕು? ಜನ ವಿರೋಧಿಯಾಗಿರ್ತಕ್ಕಂಥ, ಸಂವಿಧಾನ ವಿರೋಧಿಯಾಗಿರ್ತಕ್ಕಂಥ, ಮಹಿಳಾ ವಿರೋಧಿಯಾಗಿರ್ತಕ್ಕಂಥ ಈ ದೇಶದ ಆಂತರಿಕ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನೇ ಕಗ್ಗೋಲೆ ಮಾಡಿರ್ತಕ್ಕಂಥ ಸಂಘ ಪರಿವಾರ ಮತ್ತು ಬಿಜೆಪಿ ಅಧಿಕಾರಕ್ಕೆ ಬರಬೇಕು ಅಂತೇಳಿ ಎಲ್ಲ ವ್ಯವಸ್ಥೆಗಳನ್ನ ಮಾಡ್ಕ ಬಂದಿದೆ. ಮೊದಲು CAB ತಂದ್ರು, NRC ತಂದ್ರು, CAA ಅಂತಕ್ಕಂಥ ಕರಾಳ ಕಾನೂನುಗಳನ್ನ ಜಾರಿಗೆ ತಂದ್ರು. ಆಗ ಈ ದೇಶದ ಪ್ರತಿಯೊಬ್ಬ ಮತದಾರರು, ಪ್ರತಿಯೊಬ್ಬ ಜಾತಿ ಜನಾಂಗದವರು, ರೈತರು, ಪ್ರಗತಿಪರ ಚಿಂತಕರು, ಹೋರಾಟಗಾರರು, ವಿದ್ಯಾರ್ಥಿಗಳು ಪ್ರತಿರೋಧವನ್ನು ಒಡ್ಡಿದ ತಕ್ಷಣ NRC ಯನ್ನ ನಿಲ್ಲಿಸಿದ್ರು. ಇನ್ನೊಂದು ಮುಖವಾಡವನ್ನ ಹಾಕೊಂಡು SIR ಅನ್ನ ತಂದಿದ್ದಾರೆ. ಖಂಡಿತವಾಗ್ಲೂ ಕೂಡ ಈ SIR ನಿಲ್ಲಿಸದೇ ಇದ್ರೆ ಇದು ಮುಸಲ್ಮಾನರು ಮತ್ತು ದಲಿತರಿಗೆ ಮಾತ್ರ ಅಲ್ಲ, ಈ ದೇಶವನ್ನ ಆಳಕೊಳ್ತಿರ್ತಕ್ಕಂಥ ಪ್ರತಿಯೊಬ್ಬ ರಾಜಕಾರಣಿಗೂ ಕೂಡ ಇದು ಮುಂದಿನ ದಿನಗಳಲ್ಲಿ ಏನು ಅನ್ನೋದು ಗೊತ್ತಾಗುತ್ತೆ. ಈ ರಾಜ್ಯ ಸರ್ಕಾರನು ಕೂಡ ಈ ಒಂದು ಕ್ಯಾಬಿನೆಟ್ ಮೀಟಿಂಗ್ ಕರೆದು ಇದರ ಬಗ್ಗೆ ಒಂದು ಅರಿವನ್ನ ಮೂಡಿಸಕ್ಕೆ ಪ್ರತಿಯೊಂದು ಶಾಸಕರು ಬರಬೇಕು ಅಂತೇಳಿ ಮೀಟಿಂಗ್ ಕರೆದ್ರೆ, ಆ ಮೀಟಿಂಗ್ ನಲ್ಲಿ 30ಕ್ಕೂ ಹೆಚ್ಚು MLAಗಳು, ಕಾಂಗ್ರೆಸ್ಸಿನ MLAಗಳು ಗೈರಾಗಿದ್ದಾರೆ. ಈ ರಾಜ್ಯ ಸರ್ಕಾರ, ಈ ರಾಜ್ಯದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಹೇಳ್ತಾರೆ SIR ಅಲ್ಲಿ ನಾವು ರಾಜಕಾರಣ ಮಾಡಲ್ಲ ಅಂತೇಳಿ. ಅಂದ್ರೆ SIR ಮಾಡ್ತಿರೋ ಸರಿ ಅಂತನ ಅವರು? ಈ ರಾಜ್ಯ ಸರ್ಕಾರ, ಈ ರಾಜ್ಯದ ಅಂಡರ್ ಅಲ್ಲಿ ಇರ್ತಕ್ಕಂಥ ಯಾವುದೇ ಒಂದು ಅಧಿಕಾರಿಗಳನ್ನ ನಾವು SIR ಮ್ಯಾಪಿಂಗ್ಗೆ ಕೊಡಲ್ಲ ಅಂತಕ್ಕಂಥ ತೀರ್ಮಾನವನ್ನ ತಗೊಂಡಿದ್ರೆ ಖಂಡಿತವಾಗ್ಲೂ ಕೂಡ ಕರ್ನಾಟಕದಲ್ಲಿ ಇಂಪ್ಲಿಮೆಂಟ್ ಆಗ್ತಾ ಇರಲಿಲ್ಲ. ವೆಸ್ಟ್ ಬೆಂಗಾಲಲ್ಲಿ ಯಾವ ರೀತಿ ಅಲ್ಲಿಯ ಮುಖ್ಯಮಂತ್ರಿ ತಾವೇ ಒಂದು ಅಡ್ವೊಕೇಟ್ ಕೋರ್ಟ್ ಅನ್ನ ಹಾಕೊಂಡು ಕೋರ್ಟ್ ಅಲ್ಲಿ ಫೈಟ್ ಅನ್ನ ಮಾಡಿದ್ರು. ಆದ್ರೆ ಕರ್ನಾಟಕದಲ್ಲಿ ಆಗಿರ್ಬೋದು, ಕೆಲವು ಕಾಂಗ್ರೆಸ್ ಆಡಳಿತ ಮಾಡ್ತಕ್ಕಂಥ ರಾಜ್ಯಗಳಲ್ಲೂ ಕೂಡ ಈ ರೀತಿಯ ಪ್ರತಿರೋಧವನ್ನ ಕಾಣದೇ ಇರ್ತಕ್ಕಂಥದ್ದು ಕೂಡ ಯಾವ ರೀತಿಯ ಹಿಡನ್ ಅಜೆಂಡಾ ಅನ್ನೋದು ಕೂಡ ಅರ್ಥ ಆಗ್ತಾ ಇಲ್ಲ. ಅದರಿಂದ ಈ ರಾಜ್ಯ ಸರ್ಕಾರನು ಕೂಡ ಯಾವುದೇ ಅಧಿಕಾರಿಗಳನ್ನ ಮ್ಯಾಪಿಂಗ್ ನಾವು ಕೊಡಲ್ಲ ಅಂತಕ್ಕಂಥ ತೀರ್ಮಾನವನ್ನ ತಗೋಬೇಕು. ರಾಜ್ಯ ಸರ್ಕಾರ ಹೋದ್ರೂ ಪರವಾಗಿಲ್ಲ, ಈ ದೇಶದಲ್ಲಿ ಹುಟ್ಟಿರ್ತಕ್ಕಂಥ ಯಾವುದೇ ಒಬ್ಬ ವ್ಯಕ್ತಿ ತಮ್ಮ ಮತದಾನದಿಂದ ವಂಚಿತರಾಗಬಾರ್ದು. ಪ್ರತಿಯೊಬ್ಬ ಮನುಷ್ಯ ಕೂಡ ಈ ದೇಶದಲ್ಲಿ ಸಿಗುವಂತ ಎಲ್ಲ ಸರ್ಕಾರಿ ಸವಲತ್ತುಗಳನ್ನ ಅವನು ಪಡ್ಕೋಬೇಕಾದ್ರೆ ಅವನಿಗೆ ಮತದಾನದ ಹಕ್ಕು ಇರಲೇಬೇಕಾಗುತ್ತೆ. ಅವನಿಗೆ ಬೇಕಾದಂತ ನಾಯಕನನ್ನ ಅವನು ಆಯ್ಕೆ ಮಾಡಬೇಕಾಗುತ್ತೆ. ಆದ್ರೆ ಈಗಾಗಲೇ ನಮ್ಮ ಹಿರಿಯರು ಹೇಳ್ಬೇಕಂತ ಕುಂಭಮೇಳದಲ್ಲಿ ಮಾಡಿರ್ತಕ್ಕಂಥ ಒಂದು ಸಂವಿಧಾನವನ್ನ ಜಾರಿ ಮಾಡಬೇಕು. ಈ ಏನು ಮನುಸ್ಮೃತಿಯನ್ನ ಈ ದೇಶದಲ್ಲಿ ಆಡಳಿತ ತರಬೇಕು. ಪರಮ ಪೂಜ್ಯ ಬಾಬಾ ಸಾಹೇಬ್ ಭೀಮರಾವ್ ಅಂಬೇಡ್ಕರ್ ಬರೆದಂತ ಸಂವಿಧಾನವನ್ನ ಇಂಚಿಂಚು ದಿನ ಕೊಲ್ಲಬೇಕು, ಮನು ಸಂವಿಧಾನನ ಜಾರಿ ತರಬೇಕು ಅಂತಕ್ಕಂಥ ಯೋಚನೆ ಮತ್ತು ಯೋಜನೆಗಳನ್ನ ಮಾಡ್ತಾ ಇದೆ. ಖಂಡಿತವಾಗ್ಲೂ ಕೂಡ ನೀವು ತಂದಿರ್ತಕ್ಕಂಥ SIR ನ ಬೂಟಿಗೆ ಸಮ ಸಂವಿಧಾನವನ್ನ ಅಸ್ಥಿರಗೊಳಿಸ್ತಕ್ಕಂಥ ಕೆಲಸವನ್ನ ಮಾಡಿದ್ರೆ ಇನ್ನೊಂದು ಹೋರಾಟದ ಒಂದು ರಕ್ತ ಕ್ರಾಂತಿನ ದೇಶದಲ್ಲಿ ಆಗುತ್ತೆ. ಈ ಸಂಘ ಪರಿವಾರಕ್ಕೆ ಯಾವ ರೀತಿಯ ಪ್ರತಿರೋಧವನ್ನ ಒಡ್ಡಬೇಕು ಕಾನೂನಾತ್ಮಕವಾಗಿ, ಆ ಪ್ರತಿರೋಧವನ್ನ ಖಂಡಿತವಾಗ್ಲೂ ಒಡ್ತೀವಿ. ಈ ದೇಶದ ಸ್ವಾತಂತ್ರ್ಯ ಸಂಗ್ರಾಮದ ಹೋರಾಟದಲ್ಲಿ ಯಾವ ರೀತಿ ಮುಸಲ್ಮಾನರು ತನ್ನ ಜೀವವನ್ನ ಕೊಟ್ಟಿದ್ದಾರೆ, ಈ SIR ರದ್ದಾಗಕ್ಕೆ ಆ ರೀತಿ ಜೀವವನ್ನು ಕೂಡ ನಾವು ಕೊಡ್ತೀವಿ.